ಫ್ರೆಂಡ್ಸ್, ನಮಸ್ಕಾರ. ಎವಿಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ. ನಾನು ಇವತ್ತು ನನ್ನ ವಿಡಿಯೋದಲ್ಲಿ ಅರ್ಜೆಂಟಿಗೆ ಹಾಕಿ ಮುಗಿಸುವಂತ ಒಂದು ಸ್ಯಾರಿ ಕುಚ್ಚಿನ ಡಿಸೈನ್ನ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಅದಕ್ಕಾಗಿ ನಾನು ನಾರ್ಮಲ್ ಮಷಿನ್ ಥ್ರೆಡ್ ಇರತ್ತಲ್ಲ, ಅದನ್ನ ಹೀಗೆ ಸೂಜಿ ಹಾಕಿಟ್ಕೊಂಡಿದ್ದೀನಿ. ಮತ್ತೆ ಈ ರೀತಿ ನೋಡಿ, ಫ್ಲವರ್ ಬೀಡ್ಸ್ ಇರತ್ತಲ್ಲ, ಗೋಲ್ಡನ್ ಫ್ಲವರ್ ಬೀಡ್ಸ್ ಅಂದ್ರೆ ಫ್ಲವರ್ ಡಿಸೈನ್ ಇದೆ ನೋಡಿ, ಆ ತರ ಬೀಡ್ಸ್ ತಗೊಂಡಿದ್ದೀನಿ. ಮತ್ತೆ ನಾರ್ಮಲ್ ಈ ತರ ಗೋಲ್ಡನ್ ರೌಂಡ್ ಬೀಡ್ಸು, ಮತ್ತೆ ಈ ಸೈಜಿನ ಪರ್ಲ್. ಬನ್ನಿ ಫ್ರೆಂಡ್ಸ್, ಇವಾಗ ಕುಚ್ಚಿನ ಡಿಸೈನ್ ಹೇಗೆ ಹಾಕೋದು ಅಂತ ನೋಡ್ಬಿಡೋಣ. ನೋಡಿ ಫ್ರೆಂಡ್ಸ್, ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಹಾಕ್ಬಿಟ್ಟು ಒಂದು 4 ಸಾರಿ ಹೀಗೆ ಬಟ್ಟೆಗೆ ಟೈಟ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಹಾಕ್ತಾ ಇದ್ದೀನಿ. ನೋಡಿ, ಈಗ ಒಂದೆರಡು ರೌಂಡು ಹೀಗೆ ಸೂಜಿಗೆ ಹೀಗೆ ಸುತ್ತಿ ಹಾಕೋದ್ರಿಂದನೂ ನಿಮಗೆ ದಾರ ಬಿಚ್ಚೋಗಲ್ಲ, ಟೈಟ್ ಆಗಿ ಇರುತ್ತೆ. ನೆಕ್ಸ್ಟು ನೋಡಿ, ಫಸ್ಟ್ ಒಂದು ಪರ್ಲ್ ಹಾಕ್ತಾ ಇದ್ದೀನಿ. ಪರ್ಲ್ ಹಾಕಾದ್ಮೇಲೆ ಎರಡು ಗೋಲ್ಡನ್ ಬೀಡ್ಸ್ ಹಾಕ್ತಾ ಇದ್ದೀನಿ. ನೋಡಿ, ಮತ್ತೊಂದು ಗೋಲ್ಡನ್ ಬೀಡ್ಸ್ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಮತ್ತೊಂದು ಪರ್ಲ್ ಹಾಕ್ತಾ ಇದ್ದೀನಿ. ನೋಡಿ, ಹೀಗೆ ಅದಾದ ಮೇಲೆ ನಾನು ಫ್ಲವರ್ ಗೋಲ್ಡನ್ ಬೀಡ್ಸ್ ತೋರಿಸಿದ್ನಲ್ಲ, ಅದನ್ನು ಹಾಕ್ತಾ ಇದ್ದೀನಿ. ಇದಾದ ನಂತರ ಚಿಕ್ಕದಾಗಿರೋದೊಂದು ಗೋಲ್ಡನ್ ಬೀಡ್ಸ್ ನ ಹಾಕ್ತಾ ಇದ್ದೀನಿ. ಹೀಗೆ ನೋಡಿ, ಇಷ್ಟಾದ್ಮೇಲೆ ಈ ಚಿಕ್ಕದಾಗಿ ಗೋಲ್ಡನ್ ಬೀಡ್ಸ್ ಹಾಕಿರ್ತೀವಲ್ಲ, ಅದನ್ನ ಬಿಟ್ಟು ಈ ದೊಡ್ಡ ಬೀಡ್ಸ್ ಅಂದ್ರೆ ಫ್ಲವರ್ ಬೀಡ್ಸ್ ಇರತ್ತಲ್ಲ, ಅದ್ರ ಒಳಗಡೆ ಹೀಗೆ ಸೂಜಿನ ತಗೋಬೇಕು. ನೋಡಿ, ಹೀಗೆ ಎಳೆದು ಟೈಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಮತ್ತೊಂದು ಪರ್ಲ್ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಗೋಲ್ಡನ್ ಬೀಡ್ಸು, ಮತ್ತೊಂದು ಗೋಲ್ಡನ್ ಬೀಡ್ಸ್ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಇದಾದ್ಮೇಲೆ ಇನ್ನೊಂದು ಪರ್ಲ್. ನೋಡಿ, ಹೀಗೆ ಎಳೆದು ಬಿಟ್ಟು ನೋಡ್ಕೊಳ್ಳಿ, ಹೀಗೆ ಇಲ್ಲಿಗೆ ಬರುತ್ತೆ. ಹೀಗೆ ಬಟ್ಟೆಗೆ ಸ್ಟಿಚ್ ಹಾಕ್ತಾ ಇದ್ದೀನಿ. ಒಂದು 2 ರೌಂಡು ಟೈಟ್ ಆಗಲಿ ಅಂತ ಹಾಗೆ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಹೀಗೆ ನೋಡಿ, ಹೀಗೆ ಕಾಣಿಸುತ್ತೆ. ನೆಕ್ಸ್ಟ್ ಏನ್ ಮಾಡಬೇಕು ಅಂತ ಅಂದ್ರೆ, ನೋಡಿ, ಈ ಫಸ್ಟ್ ಇದು ಲಾಸ್ಟ್ ಹಾಕಿರೋ ಪರ್ಲ್ ಇರತ್ತಲ್ಲ, ಅದ್ರ ಒಳಗಡೆ ಹೀಗೆ ದಾರ ತಗೋಬೇಕು. ಹೀಗೆ ಇದಾದ ಮೇಲೆ ನೆಕ್ಸ್ಟ್
2 ಗೋಲ್ಡನ್ ಬೀಡ್ಸ್ ಹಾಕ್ತಾ ಇದ್ದೀನಿ. ಹೀಗೆ ಗೋಲ್ಡನ್ ಬೀಡ್ಸ್ ಆದ್ಮೇಲೆ ಮತ್ತೊಂದು ಚಿಕ್ಕ ಪರ್ಲು, ನಂತರ ಗೋಲ್ಡನ್ ಫ್ಲವರ್ ಬೀಡ್ಸ್ ತೋರಿಸಿದ್ನಲ್ಲ ಅದು, ಅದಾದ್ಮೇಲೆ ಒಂದು ಸಣ್ಣದಾಗಿರೋ ಗೋಲ್ಡನ್ ಬೀಡ್ಸ್. ನೋಡಿ ಹೀಗೆ ಸ್ವಲ್ಪ ಟೈಟ್ ಆಗಿ ಎಳ್ಕೊಂಡು ಈ ಸಣ್ಣ ಗೋಲ್ಡನ್ ಬೀಡ್ಸ್ ನ ಬಿಟ್ಬಿಟ್ಟು ನೆಕ್ಸ್ಟ್ ಫ್ಲವರ್ ಬೀಡ್ಸ್ ಏನಿರತ್ತೆ ಅದ್ರ ಒಳಗಡೆ ದಾರನ ತಗೋಬೇಕು. ನೆಕ್ಸ್ಟ್ ಮತ್ತೆ ವೈಟ್ ಪರ್ಲ್ ಹಾಕ್ತಾ ಇದ್ದೀನಿ, ಮತ್ತೆ 2 ಗೋಲ್ಡನ್ ಬೀಡ್ಸ್. ಇದಾದ್ಮೇಲೆ ಮತ್ತೊಂದು ವೈಟ್ ಪರ್ಲು, ಟೈಟ್ ಆಗಿ ಎಳ್ಕೊಂಡ್ಬಿಟ್ಟು ನೋಡಿ ಹೀಗೆ ಬಟ್ಟೆಗೆ ಸ್ಟಿಚ್ ಹಾಕ್ತೀನಿ. ಟೈಟ್ ಆಗಿ ಹಾಕಿದ್ದೀನಿ ಫ್ರೆಂಡ್ಸ್. ಇಷ್ಟಾದ್ಮೇಲೆ ನೆಕ್ಸ್ಟ್ ಮತ್ತೆ ನೋಡಿ ನಾನು ಈ ಪರ್ಲ್ ಒಳಗಡೆ ತಗೋತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ ಇದು. ಇದೇ ರೀತಿ ನಾನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇದ್ದೀನಿ. ನೀವು ಸೀರೆ ಫುಲ್ ಇದೇ ರೀತಿ ಹಾಕ್ತಾ ಹೋಗ್ಬೋದು. ನೋಡಿ ಫ್ರೆಂಡ್ಸ್, ಇವಾಗ ನಾನು ಇಷ್ಟು ಹಾಕಿದ್ದೀನಿ ಅಂದರೆ 1 2 3 4 5 ಕುಚ್ಚಿನ ಡಿಸೈನ್ನ ಹಾಕಿದ್ದೀನಿ. ನೋಡಿ ಇಲ್ಲಿ ಮೇಲ್ಗಡೆ ಪರ್ಲು ಮತ್ತು ಮಧ್ಯಕ್ಕೆ 2 ಗೋಲ್ಡನ್ ಬೀಡ್ಸು ಮತ್ತು ಕೊನೆಗೆ ಪರ್ಲು ಮತ್ತು ಫ್ಲವರ್ ಬೀಡ್ಸು ಮತ್ತು ಒಂದು ಚಿಕ್ಕ ಬೀಡ್ಸ್ ಈ ರೀತಿಯಾಗಿ ಬರುತ್ತೆ. ಇದರಲ್ಲಿ ಈ ಮಧ್ಯ ಗೋಲ್ಡನ್ ಬೀಡ್ಸ್ ಬರೋದ್ರಿಂದ ಈ ಡಿಸೈನು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ತುಂಬಾ ಗ್ರ್ಯಾಂಡ್ ಲುಕ್ ಬರುತ್ತೆ. ಕಾಟನ್ ಸೀರೆಗೆಲ್ಲ ಒಳ್ಳೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗತ್ತೆ. ನೀವು ಟ್ರೈ ಮಾಡಿ ನೋಡಿ. ಫುಲ್ ಸ್ಯಾರಿಗೆ ಹಾಕಿದ ಮೇಲೆ ತುಂಬಾನೇ ಗ್ರ್ಯಾಂಡ್ ಲುಕ್ ಬರುತ್ತೆ ಫ್ರೆಂಡ್ಸ್. ಅಂದ್ರೆ ಈ ಗೋಲ್ಡನ್ ಬೀಡ್ಸ್ ಅಲ್ಲಿ ಶೈನಿಂಗ್ ಬಂದಿರತ್ತಲ್ಲ, ಅದಕ್ಕೋಸ್ಕರ ನೀವು ಈ ಫ್ಲವರ್ ಬೀಡ್ಸ್ ಇದೆಯಲ್ಲ ಅದ್ರ ಬದಲು ಕ್ರಿಸ್ಟಲ್ ಬೀಡ್ಸ್ನ ಸಹ ನೀವು ಯೂಸ್ ಮಾಡ್ಬೋದು. ಆವಾಗ ಅದು ಸಹ ಸ್ವಲ್ಪ ಶೈನಿಂಗ್ ಬರೋದ್ರಿಂದ ಅದು ಒಂದು ಡಿಫ್ರೆಂಟ್ ಲುಕ್ ಬರುತ್ತೆ ನಿಮಗೆ ಫ್ರೆಂಡ್ಸ್. ನೀವು ಈ ಡಿಸೈನ್ಗೆ ಸುಮಾರು 275 ಇಂದ 325 ವರೆಗೂ ಚಾರ್ಜ್ ಮಾಡ್ಬೋದು ಫ್ರೆಂಡ್ಸ್, ಬೇರೆಯವ್ರಿಗೆ ಹಾಕ್ಕೊಡೋದಾದ್ರೆ. ಅಂದರೆ ನಿಮಗೆ ನೀವು ಹಾಕ್ಕೊಳ್ಳೋದಾದ್ರೆ ಇನ್ನು ಕಡಿಮೆ ಖರ್ಚಿನಲ್ಲೇ ನಿಮಗೆ ಈ ಡಿಸೈನ್ ಅಂದರೆ ಗ್ರ್ಯಾಂಡ್ ಡಿಸೈನ್ ಬಂದ್ಬಿಡತ್ತೆ. ನೋಡಿದ್ರಲ್ವಾ ಫ್ರೆಂಡ್ಸ್, ತುಂಬಾನೇ ಕಡಿಮೆ ಖರ್ಚಿನಲ್ಲಿ ಒಂದು ಸುಂದರವಾದ ಮತ್ತು ಗ್ರ್ಯಾಂಡ್ ಲುಕ್ ಬರೋ ಡಿಸೈನ್ನ ಹೇಗೆ ಹಾಕೋದು ಅಂತ. ಅಂದರೆ ಅರ್ಜೆಂಟಿಗೆ ನೀವು ಎಲ್ಲೋ ಫಂಕ್ಷನ್ಗೆ ಹೋಗಬೇಕಾಗಿರತ್ತೆ, ಆ ಟೈಮಲ್ಲಿ
ಸಿಲ್ಕ್ ಥ್ರೆಡ್ನ ಮಾಡಿ ಹಾಕೋಕ್ಕೆ ಆಗಲ್ಲ, ಕುಚ್ಚನ್ನ ಕಟ್ಟೋಕ್ಕೆ. ಆ ಟೈಮಲ್ಲಿ ಈ ಥರ ಡಿಸೈನ್ನ ನೀವು ಟ್ರೈ ಮಾಡಿದರೆ ಬಹಳ ಬೇಗನೆ ಡಿಸೈನು ಮುಗಿದ್ಬಿಡತ್ತೆ. ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡೋದಕ್ಕೆ ಮರಿಬೇಡಿ, ಹಾಗೂ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ, ಅದರಿಂದ ಅವರಿಗೂ ಸಹ ಒಂದು ಡಿಸೈನ್ನ ಕಲಿಯೋದಕ್ಕೆ ಸಹಾಯ ಆಗುತ್ತೆ ಫ್ರೆಂಡ್ಸ್. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.